ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಂತೂ ಡಿಫ್ರೆಂಟಾಗಿ 5 ಥರ ಸಲಾಡ್ಗಳು ತೋರಿಸ್ತಾ ಇದ್ದೀನಿ. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಈಗಂತೂ ಡೈಲಿ ಊಟದ ಜೊತೆಗಾಗಲಿ ತಿಂಡಿ ಜೊತೆಗಾಗಲಿ ಒಂದೊಂದು ಬೌಲ್ ವೆಜಿಟೇಬಲ್ಸ್ ತಿನ್ನಬೇಕು, ವೆಜಿಟೇಬಲ್ ಸಲಾಡ್ ತಿನ್ನಬೇಕು ಅಂತ ಹೇಳ್ತಾನೆ ಇರ್ತಾರೆ. ಆದರೆ ವೆಜಿಟೇಬಲ್ ಸಲಾಡ್ ಕೊಟ್ಟರೆ ಎಲ್ಲರಿಗೂ ಅಪ್ಪ ಸಲಾಡ್ ತಿನ್ನಬೇಕಾ ಬೇಡಪ್ಪ ಅಂತ ಅನ್ನಿಸ್ತಾ ಇರುತ್ತೆ. ನಿಜವಾಗ್ಲೂ ಈ ಥರ ಸಲಾಡ್ ಮಾಡಿಕೊಡ್ರಿ, ಒಂದು ಬೌಲಲ್ಲ ಎರಡೆರಡು ಬೌಲ್ ತಿಂತಾ ಇರ್ತಾರೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ. ಒಂದ್ಸರಿ ನೋಡಿ, ಚೆನ್ನಾಗಿರುತ್ತೆ. ಕೊನೆವರೆಗೂ ನೋಡಿದರೆ ಮಾತ್ರ ಇದು ನಿಮ್ಗೆ ಇಷ್ಟ ಆದರೂ ಆಗ್ಬೋದು. ಇದನ್ನೆಲ್ಲ ವೆಯ್ಟ್ ಲಾಸ್ ಸಲಾಡ್ ಅಂತಲೇ ಹೇಳ್ತಾರೆ, ವೆಯ್ಟ್ ಲಾಸ್ಗಂತಲೇ ತಗೊಳ್ತಾ ಇರ್ತಾರೆ. ಆದರೆ ವೆಯ್ಟ್ ಲಾಸ್ ಇರೋರು ಅಷ್ಟೇ ತಗೊಳೋದಲ್ಲ, ಆರೋಗ್ಯವಾಗಿ ನಾವು ಇರಬೇಕು ಅಂತಂದರೆ ಡೈಲಿ ಒಂದೊಂದು ಬೌಲ್ ತಗೊಳ್ತಾನೆ ಇರಬೇಕು. ಆದರೆ ಡಯಟ್ ಸಿಸ್ಟಮಲ್ಲಿ ಇರೋರು ಮಾತ್ರ ಅದು ಕಂಪಲ್ಸರಿ, ಅದು ಹೆಂಗೆ ಇರಲಿ ಏನಿರಲಿ ಹಸಿದಂಗೆ ಹಾಕ್ಕೊಂಡು ತಿಂತಾ ಇರ್ತಾರೆ. ಆದರೆ ನಾವು ಹೊಸಗೆ ಡಯಟ್ ಮಾಡಬೇಕು, ಡೈಲಿ ತಿಂತಾ ಇರಬೇಕು, ನಮ್ಮ ಆರೋಗ್ಯ ವೃದ್ಧಿ ಮಾಡ್ಕೋಬೇಕು ಅಂದರೆ ನಾವು ಹೆಂಗಂದ್ರೆ ಹಸಿ ತಿನ್ಲಿಕ್ಕೆ ಆಗೋದೇ ಇಲ್ಲ ನಮ್ಮ ಕೈಲಂತೂ. ಆದ್ರೆ ನಾವು ಮಾಡ್ತೀವಿ ಅಂತಂದರೆ ಸ್ವಲ್ಪ ನಾವಾದರೆ ಮಾಡ್ತೀವಿ. ಚಿಕ್ಕ ಚಿಕ್ಕ ಹುಡುಗರಿಗೆಲ್ಲ, ನಾವು ಸಣ್ಣ ಹುಡುಗರಿಗೆ ಈ ಥರ ತರಕಾರಿ ವೆಜಿಟೇಬಲ್ಸ್ ಎಲ್ಲ ಕೊಟ್ಟರೆ ತಿನ್ನೋದಿಲ್ಲ. ಅವ್ರಿಗೆ ಸ್ವಲ್ಪ ಟೇಸ್ಟಿಯಾಗಿ ಮಾಡಿಕೊಟ್ಟಾಗ ಮಾತ್ರ ತಿಂತಾ ಇರ್ತಾರೆ. ಅದಕ್ಕೋಸ್ಕರ ನಾನು ಇದನ್ನು ಟೇಸ್ಟಿಯಾಗಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ನೋಡಿ, ಒಂದ್ಸರಿ ನೋಡಿ. ಫಸ್ಟು ಬ್ರೊಕೋಲಿ ಸಲಾಡ್ ಮಾಡೋಣ ಅಂತ ಬ್ರೊಕೋಲಿನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಕುದಿಯೋ ನೀರಲ್ಲಿ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಡ್ಬೇಕು ತಕ್ಷಣವೇ. ಅದು ಜಾಸ್ತಿ ಬಾಯಲ್ಲಿ ಹಾಕಕ್ಕೆ ಬಿಡಬಾರ್ದು. ಅದು ಆಫ್ ಮಾಡಿದ ತಕ್ಷಣ ಅದನ್ನು ಸೋಸಿಬಿಟ್ಟು ಅದಕ್ಕೆ ಸ್ವಲ್ಪ ತಣ್ಣೀರು ಹಾಕ್ಬಿಡೋಣ. ಯಾಕಂದರೆ ಬ್ರೊಕೋಲಿನ ಸ್ವಲ್ಪ ಅದರಲ್ಲಿ ಅದು ಕೋಸ್ ಥರ ಇರುತ್ತಲ್ಲ, ಹುಳಗಳು ಇರುತ್ತೆ ಅನ್ನೋ ದೃಷ್ಟಿಯಿಂದ ಅದು ನೀರಲ್ಲಿ ಕುದಿದಿರೋ ನೀರಲ್ಲಿ ತೊಳಿತಾರೆ. ಅದಕ್ಕೆ ನಾನು ಸ್ವಲ್ಪ ಒಂದು 2 ಎಗ್ ತಗೊಂಡಿದ್ದೀನಿ, ಮತ್ತು ಒಂದು ಆಲೂಗೆಡ್ಡೆ ತಗೊಂಡಿದ್ದೀನಿ. ಬರೀ ಬ್ರೊಕೋಲಿಯಲ್ಲಿ ಮಾಡಿರೋ ಸ್ವಲ್ಪ ಟೇಸ್ಟ್ ಕಡಿಮೆ ಆಗುತ್ತೆ, ತಿನ್ನಲಿಕ್ಕೆ ಇಷ್ಟಪಡಲ್ಲ ಹುಡುಗರು ಅನ್ನೋದ್ರಿಂದ ಸ್ವಲ್ಪ ಎಗ್ ಹಾಕಿದ್ನಿ. ನೀವು ಎಗ್ ಇಷ್ಟಪಡೋರಾದರೆ ಎಗ್ ಹಾಕ್ಬೋದು, ಇಲ್ಲಾಂದರೆ ಎಗ್ಗನ್ನು ಬೇಡ ಅಂತನಾದರೂ ಎತ್ತಿಟ್ಕೋಬೋದು. ಎಗ್ ಬೇಕಂದ್ರೆ ಮಾತ್ರ ಎಗ್ ತಿನ್ನಲಿಕ್ಕೆ ಹಾಕ್ರಿ, ಇಲ್ಲಾಂದರೆ ಪೊಟೊಟೊ ಆದರೆ ಪೊಟೊಟೊ ಹಾಕಿರೋ ಆಯಿತು. ಪೊಟೊಟೊ ಕೂಡ ನಾನು ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ, ಅದನ್ನು ಚಿಕ್ಕ ಚಿಕ್ಕದಾಗಿ ನಾನು ಕಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಎಗ್ಗು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಬ್ರೊಕೋಲಿಯಲ್ಲಿ ಕ್ಯಾಲರಿಗಳು ತುಂಬಾ ಕಡಿಮೆ ಇರುತ್ತವೆ. 1 ಕಪ್ ಬ್ರೊಕೋಲಿಯಲ್ಲಿ 30-35 ಕ್ಯಾಲರಿ ಅಷ್ಟೇ ಇರುತ್ತೆ. ಹಂಗಾಗಿ ಇದರಲ್ಲಿ ನಾರಿನಾಂಶ ಜಾಸ್ತಿ ಇದ್ದು ಹೊಟ್ಟೆ ತುಂಬಿದ ಹಾಗೆ ಅನುಭವ ಆಗ್ತಾ ಇರುತ್ತೆ. ಮತ್ತು ಅವು ಬೇಗ ಹೊಟ್ಟೆ ಹಶ್ವಾಗಲ್ಲ, ಹಾಗಾಗಿ ಬೇರೆ ತಿನ್ನಲಿಕ್ಕೆ ಅವಕಾಶ ಇರೋದಿಲ್ಲ. ಅದಕ್ಕೋಸ್ಕರ ಇದರಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ, ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ಇದರ ಕೆಮ್ಮು ನೆಗಡೆ ಬೇಗ ಬರ್ದಂಗೆ ತಡೆಯುತ್ತೆ. ಮತ್ತು ಮೂಳೆಗಳು ಕೀಲುಗಳು ಬಲಗೊಳ್ಳಲಿಕ್ಕೆ ಇದು ವಿಟಮಿನ್ ಕೆ ಜಾಸ್ತಿ ಇರುತ್ತೆ. ಮತ್ತು ಕ್ಯಾಲ್ಸಿಯಂ ಇದರಲ್ಲಿ ಜಾಸ್ತಿ ಇರೋದ್ರಿಂದ ಮೂಳೆಗಳು ಸ್ಟ್ರಾಂಗ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ದೇಹದಲ್ಲಿರುವ ಕಸವನ್ನು ಹೊರ ಹಾಕಲಿಕ್ಕೂ ಇದು ಹೆಲ್ಪ್ ಮಾಡುತ್ತೆ. ಲಿವರ್ನ ಕ್ಲೀನ್ ಮಾಡುತ್ತೆ ಇದು. ಮತ್ತು ಚರ್ಮ ಯೌವನಕ್ಕೆ ಬರಲಿಕ್ಕೆ, ಚರ್ಮ ಗ್ಲೋ ಬರಲಿಕ್ಕೂ ಇದು ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ಬ್ರೊಕೋಲಿ ತುಂಬ ಅಂದರೆ ತುಂಬ ಒಳ್ಳೆಯದು. ಇದು ಒಂದು ತವ ಇಟ್ಟಿದ್ದೆ, ಆ ತವಾಗ ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಅದನ್ನೆಲ್ಲದು ಬ್ರೊಕೋಲಿ ಮತ್ತು ಇದು ಪೊಟೊಟೊ ಅದನ್ನು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಪೆಪ್ಪರು ಮತ್ತು ಜೀರಾ ಪೌಡರು ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕಿ ಸ್ವಲ್ಪ ಫ್ರೈ ಮಾಡಿ ಎತ್ತಿಟ್ಕೊಂಡೆ. ನಾನು ಸ್ವಲ್ಪ ಫ್ರೈ ಮಾಡಬೇಕು, ಹಂಗಾರೆ ಅದು ಸ್ವಲ್ಪ ಖಾರ ಉಪ್ಪು ಎಲ್ಲ ಇರುತ್ತಲ್ಲ, ಟೇಸ್ಟ್ ಇರುತ್ತೆ ತಿನ್ಬೇಕಾದ್ರೆ. ಬರೀ ಖಾಲಿ ವೆಜಿಟೇಬಲ್ಸ್ ತಿನ್ನೋದಕ್ಕಿಂತ ಈ ಥರ ಫ್ರೈ ಮಾಡಿ ಕೊಟ್ಟರೆ ಸ್ವಲ್ಪ ಟೇಸ್ಟ್ ಇರುತ್ತೆ, ತಿನ್ನಲಿಕ್ಕೆ ಚೆನ್ನಾಗಿ ಅನಿಸುತ್ತೆ. ಅದಕ್ಕೋಸ್ಕರ ಅದೇ ಥರ ನಾನು ಇದು ಎಗ್ ಕೂಡ ಸ್ವಲ್ಪ ಪೆಪ್ಪರು ಮತ್ತು ಜೀರಾ ಪೌಡರು ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಹಾಕಿ ಸ್ವಲ್ಪ ಫ್ರೈ ಮಾಡಿ ಅದು ಕೂಡ ಎತ್ತಿಟ್ಕೊಂಡಿದ್ದೀನಿ ನಾನು. ಆ ಥರ ಎಲ್ಲ ಎತ್ತಿಟ್ಕೊಂಡು ಫ್ರೈ ಮಾಡಿ ಎತ್ತಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ತುಂಬ ಡೀಪಾಗಿ ಏನು ಫ್ರೈ ಮಾಡೋ ಅವಶ್ಯಕತೆ ಇರಲ್ಲ, ಅದು ಆಲ್ರೆಡಿ ಸ್ವಲ್ಪ ಬೆಂದಿರುತ್ತೆ, ಹಾಗಾಗಿ ಸ್ವಲ್ಪ ಫ್ರೈ ಆದರೆ ಸಾಕು ಅನಿಸುತ್ತೆ. ಅದಾದಮೇಲೆ ಸ್ವೀಟ್ ಕಾರ್ನ್ ಇರ್ತದಲ್ಲ, ಸ್ವೀಟ್ ಕಾರ್ನ್ ಕೂಡ ಹಸೆ ತಿನ್ನೋದಕ್ಕಿಂತ ಈ ಥರ ಫ್ರೈ ಮಾಡಿ ಹಾಕಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಬೌಲಲ್ಲ 2 ಬೌಲ್ ಕೊಡಬೇಕಾಗುತ್ತೆ ಮಾಡಿ ಕೊಟ್ಟರೆ, ಆ ಥರ ಇರುತ್ತೆ. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕಿದ್ದೀನಿ, ಪೆಪ್ಪರು ಮತ್ತು ಜೀರಾ ಪೌಡರು, ಚಿಲ್ಲಿ ಫ್ಲೇಕ್ಸು. ಪೆಪ್ಪರು, ಜೀರಾ ಪೌಡರು, ಚಿಲ್ಲಿ ಫ್ಲೇಕ್ಸ್ ಇಷ್ಟೊಂದು ಇದ್ಬಿಟ್ರೆ ನೋಡಿ ಎಲ್ಲ ಸಲಾಡ್ಗಳು ಈಸಿಯಾಗಿ ಮಾಡ್ಬೋದು. ಪೆಪ್ಪರು ತುಂಬ ಇಂಪಾರ್ಟೆಂಟು ಸಲಾಡ್ಗೆ, ಜೀರಾ ಪೌಡರು ಮತ್ತು ಚಿಲ್ಲಿ ಫ್ಲೇಕ್ಸು ಇದನ್ನೆಲ್ಲ ಹಾಕ್ಬಿಟ್ಟು ಅದು ಕೂಡ ಸ್ವಲ್ಪ ತವಾದ ಮೇಲೆ ಸ್ವಲ್ಪ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈಗ ಬ್ರೊಕೋಲಿ ಅದ್ರ ಮೇಲೆ 1-2 ಎಗ್ ಇಟ್ಟಿದ್ದೀನಿ. ನಿಮಗೆ 2 ಎಗ್ ಅಂದರೆ ಸಾಕು ಅನಿಸುತ್ತೆ. ಒಬ್ಬರಿಗೆ 1 ಪ್ಲೇಟು. ಎಲ್ಲದು ಚಿಕ್ಕ ಚಿಕ್ಕ ಕಟ್ ಮಾಡಿ ಎತ್ತಿಟ್ಕೊಂಡಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ, ಮತ್ತು ಕುಕ್ಕುಂಬರ್ ಹಾಕಿದ್ದೀನಿ, ಮತ್ತು ಟೊಮೊಟೊ ಹಾಕ್ತಾಯಿದ್ದೀನಿ. ಅದ್ರ ಮೇಲೆ ಶೇಂಗಾ ಬೀಜ ಹುರಿದು ಒಪ್ಪು ಮಾಡಿ ಎತ್ತಿಟ್ಕೊಂಡಿರೋ ಬೀಜನ ಹಾಕಿರೋ ತುಂಬ ಅಂದರೆ ತುಂಬ ರುಚಿ ಇರುತ್ತೆ. ಮತ್ತು ಹೆಲ್ತ್ ಬೆನಿಫಿಟ್ಸ್ ಕೂಡ ಅದರಲ್ಲೂ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಮತ್ತು ಈಗ ಸ್ವೀಟ್ ಕಾರ್ನ್ ಹಾಕಿದ್ವಲ್ಲ, ಅದನ್ನು ಫ್ರೈ ಮಾಡಿರೋ ಅದನ್ನು ಮೇಲೆ ಹಾಕ್ಬಿಟ್ಟು ಅದ್ರ ಮೇಲೆ ನಿಂಬು ಹಾಕ್ತಾಯಿದ್ದೀನಿ. ನೀವು ಉಪ್ಪು ಮತ್ತು ಪೆಪ್ಪರ್ ಪೌಡರು ಮತ್ತು ಚಿಲ್ಲಿ ಫ್ಲೇಕ್ಸ್ ಎಲ್ಲ ಹಾಕಿರೋದ್ರಿಂದ ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ. ಇದು ಎಳ್ಳು ಹಾಕ್ತಾಯಿದ್ದೀನಿ. ಎಳ್ಳು ಕೂಡ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಜಾಸ್ತಿ. ಎಳ್ಳನ್ನು ಡೈಲಿ 1 ಸ್ಪೂನ್ ತಿನ್ನಬೇಕು ಅಂತ ಹೇಳ್ತಾರೆ, ಅದರಲ್ಲೂ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ. ಹೆಣ್ಮಕ್ಳಿಗಂತೂ ತುಂಬ ಅಂದರೆ ತುಂಬ ಒಳ್ಳೆಯದು. ಅದಕ್ಕೋಸ್ಕರ ಈಗ ನೋಡಿ ಎಲ್ಲ ರೆಡಿ ಆಗಿಬಿಟ್ಟಿದೆ. ಇಷ್ಟು ಚೆಂದಿದ್ರೆ ಯಾರು ತಿನ್ನೋರು ಹೇಳಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮೇಲೆ
ಔಟ್ಪುಟ್ಟು ದಾಳಿಂಬೆ ಹಾಕ್ಬಿಟ್ರೆ ಸ್ವೀಟು ಖಾರ ಖಾರ ಹುಳಿ ಹುಳಿ ಎಷ್ಟು ಚೆಂದ ಇರುತ್ತೆ ನೋಡಿ. ಈ ಥರ ಸಲಾಡ್ ಮಾಡಿಕೊಟ್ರೆ ಯಾರು ತಿನ್ನಲ್ಲ ಹೇಳಿ? ವೆಯ್ಟ್ ಲಾಸ್ ಏನು ಆರಾಮಾಗಿ ಸಿಂಪಲಾಗಿ ಈಸಿಯಾಗಿ ಮಾಡ್ಕೋಬೋದು. ಅದೇ ಥರ ಈಗ ನಾನು ಸ್ವೀಟ್ ಕಾರ್ನ್ ಕೂಡ ಸಲಾಡ್ ಮಾಡಿ ತೋರಿಸ್ತಾ ಇದ್ದೀನಿ. ಸ್ವೀಟ್ ಕಾರ್ನೆಲ್ಲ ಸುಲಿದ್ಬಿಟ್ಟು ಇದು ಕೂಡ ತವಾದಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ತವಾದ ಮೇಲೆ ಹಾಕಿ ಸ್ವಲ್ಪ ಆಯಿಲ್ಲು, ಸುಮ್ಮನೆ ತುಂಬ ಜಾಸ್ತಿ ಆಯಿಲ್ ಹಾಕ್ಬಾರ್ದು, ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು, ಎಲ್ಲದು ಏನು ವೆಯ್ಟ್ ಲಾಸ್ ಅಂತಾರೆ ಆಯಿಲ್ ಹಾಕ್ತಾರೆ ಅಂತ ಹೇಳ್ತಾರಲ್ಲ, ಸ್ವಲ್ಪ ಟೇಸ್ಟಿಯಾಗಿ ಇರಬೇಕು ಅಂದರೆ ಈ ಥರ ಎಲ್ಲ ಮಾಡಬೇಕು. ಅದಕ್ಕೆ ಸ್ವಲ್ಪ ಒಂದು ಸ್ಪೂನಲ್ಲಿ ಅರ್ಧ ಸ್ಪೂನು ಹಾಕ್ಬಿಟ್ರೆ ಆಯಿತು. ಅದಕ್ಕೆ ಸ್ವಲ್ಪ ಪೆಪ್ಪರು, ಜೀರಾ ಪೌಡರು, ಉಪ್ಪು ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕಿ ಸ್ವಲ್ಪ ತವಾದ ಮೇಲೆ ಫ್ರೈ ಮಾಡೋಣ. ಇಲ್ಲ ಬಾಯ್ಲ್ ಮಾಡಿನೂ ಸಲಾಡ್ ಮಾಡ್ತಾರೆ. ಬಾಯ್ಲ್ ಮಾಡೋದಕ್ಕಿಂತ ಈ ಥರ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ, ಮಸ್ತ್ ಇರುತ್ತೆ. ನಾನು ಈ ಥರ ಟ್ರೈ ಮಾಡಿದ ಮೇಲೆ ನನಗೂ ಗೊತ್ತಾಗಿರೋ ಅದಕ್ಕಿಂತ ಇದು ರುಚಿ ಇರುತ್ತೆ ಅಂತ. ಇದನ್ನೆಲ್ಲ ಒಂದು ತೆಟ್ಟೆಗೆ ಹಾಕೋಣ. ಸ್ವೀಟ್ ಕಾರ್ನಲ್ಲಿ ಏನೇನಿದೆ ಗೊತ್ತಾ? ಇನ್ಸ್ಟೆಂಟ್ ಎನರ್ಜಿ ಅಂತ, ಇನ್ಸ್ಟೆಂಟಾಗಿ ಎನರ್ಜಿ ಕೊಡ್ತಾ ಇರುತ್ತೆ. ಇದರಲ್ಲಿ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರೋದ್ರಿಂದ ಕೆಲಸ ಮಾಡಿ ಸುಸ್ತಾದರು, ಜಿಮ್ ಮಾಡಿ ವರ್ಕೌಟ್ ಮಾಡಿ ಸುಸ್ತಾದರು ಇದು ತಿನ್ಬಿಟ್ರೆ ಇನ್ಸ್ಟೆಂಟಾಗಿ ರಿಲೀಫ್ ಆಗುತ್ತೆ. ಮತ್ತು ಕಣ್ಣಿನ ಆರೋಗ್ಯಕ್ಕೆ ಅದ್ಭುತವಾಗಿರುತ್ತೆ ಇದು. ವಯಸ್ಸಾಗ್ತಾ ಕಣ್ಣಿನ ದೃಷ್ಟಿ ಹಾಳಾಗ್ತಾ ಇರುತ್ತಲ್ಲ, ಇದು ತಿಂತಾ ಬಂದರೆ ಕಣ್ಣಿನ ದೃಷ್ಟಿ ಕಡಿಮೆ ಆಗ್ತಾ ಇರೋದು ಕ್ಲಿಯರ್ ಆಗುತ್ತೆ. ಮತ್ತು ಜೀರ್ಣಕ್ರಿಯೆಗೆ ಸಹಕಾರಿಯಾಗಿದೆ. ಇದರಲ್ಲಿ ನಾರಿನಾಂಶ ಜಾಸ್ತಿ ಇರೋದ್ರಿಂದ ಕರುಳಲ್ಲಿ ಏನಾದರೂ ಇನ್ಫೆಕ್ಷನ್ ಆಗ್ತಾ ಇದ್ದರೆ ತಿಂತಾ ಇದ್ದರೆ ಕರುಳಿನ ಇನ್ಫೆಕ್ಷನ್ ಕಡಿಮೆ ಆಗ್ತಾ ಬರುತ್ತೆ. ಮತ್ತು ರಕ್ತಹೀನತೆ ಇದರಲ್ಲಿ ಕಬ್ಬಿಣಾಂಶ ಜಾಸ್ತಿ, ಇದು B12 ಕಡಿಮೆ ಆಗುತ್ತೆ ಅಂತ ಯಾವಾಗಲೂ ಇಂಜೆಕ್ಷನ್ ಮಾಡಿಸ್ಕೊಳ್ತಾ ಇರ್ತೀವಿ ನೋಡಿ. B12 ಕೂಡ ಇದು ಒಳ್ಳೆಯದು. ಡೈಲಿ ತಿಂತಾ ಬರೋದ್ರಿಂದ B12 ಕೂಡ ಇಂಪ್ರೂವ್ ಆಗ್ತಾ ಇರುತ್ತೆ. ಕೆಂಪು ರಕ್ತ ಕಣಗಳು ಉತ್ಪತ್ತಿ ಚೆನ್ನಾಗಿ ಆಗ್ತಾ ಬರುತ್ತೆ. ರಕ್ತಹೀನತೆ ಕಡಿಮೆ ಆಗುತ್ತೆ. ಮತ್ತು ಸ್ಕಿನ್ಗೆ ಇಂಪಾರ್ಟೆಂಟು. ಸ್ಕಿನ್ ನಮ್ಗೆ ಯಾವಾಗಲೂ ಸ್ಕಿನ್ ಗ್ಲೋ ಬೇಕು ಅಂತ ಏನೇನೋ ಹಚ್ಕೊಂತೀವಿ. ಈ ಥರ ಎಲ್ಲ ನಾವು ತಿಂತಾ ಬಂದರೆ ಸ್ಕಿನ್ ಆಟೋಮೆಟಿಕ್ ಗ್ಲೋ ಆಗ್ತಾ ಬರುತ್ತೆ ನೋಡಿ. ಈ ಥರ ಸಲಾಡ್ ಮಾಡಿಕೊಟ್ರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ? ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ ನೋಡಿ. ಈ ಸ್ವೀಟ್ ಕಾರ್ನ್ ಬೆನಿಫಿಟ್ಸ್ ಏನೇನು ಅಂತ ಹೇಳಿದ್ದೀನಿ. ಇದರಲ್ಲಿ ಏನೇನು ಹಾಕಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಅದು ಸ್ವಲ್ಪ ಕ್ಯಾರೆಟ್ ಹಾಕಿದ್ದೀನಿ, ಈರುಳ್ಳಿ ಹಾಕಿದ್ದೀನಿ, ಟೊಮೊಟೊ ಹಾಕಿದ್ದೀನಿ, ಕುಕುಂಬರ್ ಹಾಕಿದ್ದೀನಿ, ಸ್ವಲ್ಪ ಪೆಪ್ಪರ್ ಪೌಡರು, ಜೀರಾ ಪೌಡರು, ಸ್ವಲ್ಪ ಸೇವ್ ಮೇಲ್ಗಡೆ ಹಾಕಿಬಿಟ್ಟು, ನಿಂಬು ಹಾಕ್ಬಿಟ್ಟು, ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ರುಚಿಯಾದ ಸಲಾಡ್ ರೆಸಿಪಿ ರೆಡಿ ಆಗಿಬಿಡುತ್ತೆ. ಈಗ ಅದನ್ನು ಹೇಳ್ತಾ ಕೂತ್ಕೊಂಡ್ರೆ ಬೆನಿಫಿಟ್ಸು ಹೇಳ್ದಂಗೆ ಆಗುತ್ತೆ, ತುಂಬ ಲೆಂತಿ ಆಗಿಬಿಡುತ್ತೆ. ಅದಕ್ಕೆ ಯಾವ್ದು ಹೇಳಬೇಕು ಯಾವ್ದು ಬಿಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಈಗ ಸ್ವೀಟ್ ಪಟೋಟದಿಂದ ಮಾಡ್ತಾಯಿದ್ದೀನಿ. ಸ್ವೀಟ್ ಪಟೋಟ ಕೂಡ ತುಂಬ ಅಂದರೆ ತುಂಬ ಒಳ್ಳೆಯದು. ಇದರಲ್ಲಿ ಕೂಡ ನಾರಿನಾಂಶ ಜಾಸ್ತಿ ಇರುತ್ತೆ. ನಾರಿನಾಂಶ ಯಾವುದ್ರಲ್ಲಿ ಜಾಸ್ತಿ ಇರುತ್ತೋ ಅದು ವೆಯ್ಟ್ ಲಾಸ್ಗೆ ತುಂಬ ಒಳ್ಳೆಯದು. ಪದೇ ಹಸಿವಾಗೋದನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ದೀರ್ಘಕಾಲದವರೆಗೆ ಎನರ್ಜಿ ನೀಡುತ್ತೆ. ಇದು ಕಣ್ಣಿನ ಸಮಸ್ಯೆಗೂ ಹೆಲ್ಪ್ ಮಾಡುತ್ತೆ. ದೃಷ್ಟಿ ಕಡಿಮೆ ಆಗ್ತಾ ಬಂದರೆ ಇದು ತಿಂತಾ ಇದ್ರೂ ಒಳ್ಳೆಯದು. ಮತ್ತು ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಮಾಡುತ್ತೆ. ಮತ್ತು ಇದು ಶುಗರ್ ಲೆವೆಲ್ ಜಾಸ್ತಿ ಇದ್ದರೆ ಅವ್ರು ತಿಂತಾ ಬಂದರೆ ಶುಗರ್ ಲೆವೆಲ್ ಕಡಿಮೆ ಮಾಡ್ತಾ ಬರುತ್ತೆ. ಮತ್ತು ಇದು ಕ್ಯಾನ್ಸರ್ನ ತಡೆಗಟ್ಟುವಿಕೆ ಅಂತಲೂ ಹೇಳ್ತಾರೆ. ಈ ಕ್ಯಾನ್ಸರ್ನ ಲಕ್ಷಣಗಳಿದ್ದರೆ ಅದನ್ನು ಕಡಿಮೆ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ಇದು ಸ್ವೀಟ್ ಪಟಾಟೋ ತುಂಬ ಒಳ್ಳೆಯದು. ಸ್ವೀಟ್ ಪಟಾಟೋ ನಾನು ನೀರಲ್ಲಿ ಸ್ವಲ್ಪ ಬಾಯ್ಲ್ ಮಾಡಿ ಎತ್ತಿಟ್ಕೊಂಡೆ. ಅದು ಮೇಗಳದೆಲ್ಲ ಸಿಪ್ಪೆ ತೆಗೆದುಬಿಟ್ಟಿದ್ದೀನಿ. ಆ ಸಿಪ್ಪೆ ತೆಗೆದು ಅದನ್ನು ಸ್ವಲ್ಪ ಕಟ್ ಮಾಡಿ ಎತ್ತಿಟ್ಕೊಂಡು ಅದ್ರ ಮೇಲೆ ಈಗ ಒಂದು ತವಾದಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಅಲ್ಲಿ ಸ್ವಲ್ಪ ಪೆಪ್ಪರು ಮತ್ತು ಖಾರದ ಪುಡಿ, ಉಪ್ಪು ಮತ್ತು ಅರಶಿನ ಪುಡಿ ಎಲ್ಲ ಹಾಕ್ಬಿಟ್ಟು, ಜೀರಾ ಪೌಡರು ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಇದು ಕೂಡ ಆಯಿಲಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಫ್ರೈ ಮಾಡಿದರೆ ಈ ಥರ ಪಟಾಟ ಈ ಥರ ಏನಾದ್ರು ವೆಜಿಟೇಬಲ್ ಸ್ವಲ್ಪ ಫ್ರೈ ಮಾಡಿದರೆ ವೆಜಿಟೇಬಲ್ ಅಲ್ಲಿನೇ ನೀಟಾಗಿ ಅದು ಉಪ್ಪು ಖಾರ ಎಲ್ಲ ಇಟ್ಕೊಂಡಿರೋದ್ರಿಂದ ತಿನ್ನಲಿಕ್ಕೆ ಈಸಿ ಅನಿಸುತ್ತೆ, ಚೆನ್ನಾಗಿ ಅನಿಸುತ್ತೆ. ಅದಕ್ಕೋಸ್ಕರ ಇದಕ್ಕೆ ನಾನು ವೆಜಿಟೇಬಲ್ಸ ಸ್ವಲ್ಪ ಡಿಫ್ರೆಂಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದೊಂದಕ್ಕೆ ಒಂದೊಂದು ಥರ ಕಟ್ ಮಾಡ್ಬೋದು, ಇದೇ ಥರ ಅಂತಲ್ಲ. ಇದು ಸ್ವಲ್ಪ ಪಟಾಟ ಎಲ್ಲ ಸ್ವೀಟ್ ಉದ್ದುದ್ದ ಇರೋದ್ರಿಂದ ನಾನು ಇದಕ್ಕೆ ಸ್ವಲ್ಪ ಉದ್ದುದ್ದ ಒಂಥರ ಸ್ಲೈಸಸ್ ಥರ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾರೆಟು, ಬೀಟ್ರೋಟು, ಸೌತೆಕಾಯಿ, ಈರುಳ್ಳಿ, ಟೊಮೊಟೊ ಎಲ್ಲದನ್ನು ಕಟ್ ಮಾಡಿ ಅದಾದಮೇಲೆ ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿ ದಾಳಿಂಬೆ ಏನಂದರೆ ಸ್ವಲ್ಪ ಕಲರ್ ಇಲ್ಲ, ಬೇಜಾರು ಮಾಡ್ಕೊಬೇಡ್ರಿ, ವೈಟ್ ಕಲರ್ ಇದ್ದಾವೆ ಅಷ್ಟೇ. ಆ ದಾಳಿಂಬೆ ಬೀಜ ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಖಾರದ ಪುಡಿ ಮತ್ತು ಜೀರಾ ಪುಡಿ ಮತ್ತು ಪೆಪ್ಪರ್ ಪೌಡರ್ ಹಾಕಬೇಕು ಅಷ್ಟೇ. ಆಲ್ರೆಡಿ ನೀವು ಹಾಕಿರ್ತೀರ, ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೇಳಿ. ಅದ್ರ ಮೇಲೆ ಸ್ವಲ್ಪ ನಿಂಬು ಹಾಕ್ಬಿಟ್ಟು, ಇವೆಲ್ಲ ನಿಂಬು, ಜೀರಾ, ಪೆಪ್ಪರು ಇವೆಲ್ಲ ವೆಯ್ಟ್ ಲಾಸಿಗೆ ತುಂಬ ಇಂಪಾರ್ಟೆಂಟು, ಅದಕ್ಕೋಸ್ಕರ ಹಾಕ್ತಾ ಇರ್ತೀವಿ. ಅದ್ರ ಮೇಲೆ ಶೇಂಗಾ ಬೀಜ ಮತ್ತು ಶೇಂಗಾ ಬೀಜನೂ ಹುರಿದಿರೋವು ಮತ್ತು ಎಳ್ಳು ಕೂಡ ಹುರಿದಿರೋ ಎಳ್ಳು ಹಾಕಬೇಕು, ಚೆನ್ನಾಗಿರುತ್ತೆ. ಎಳ್ಳು ಕೂಡ ತುಂಬ ಅಂದರೆ ತುಂಬ ಒಳ್ಳೆಯದು. ಅದಕ್ಕೋಸ್ಕರ ಮೇಲೆ ಈ ಥರ ಆಲ್ಟ್ರೇಷನ್ ಮಾಡಿ ಡೆಕೋರೇಷನ್ ಮಾಡಿ ಈ ಥರ ಎಲ್ಲ ವೆಜಿಟೇಬಲ್ ಸಲಾಡ್ ಕೊಟ್ಟರೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಆರಾಮ್ ತಿನ್ಬೋದು. ಈಗ ವೆಜಿಟೇಬಲ್ಸ್ ಸಲಾಡು, ಮಿಕ್ಸ್ ವೆಜಿಟೇಬಲ್ಸ್ ಸಲಾಡ್ ಮಾಡ್ತಾಯಿದ್ದೀನಿ. ಇದನ್ನು ಬೇರೆ ಥರನೇ ಮಾಡ್ತಾಯಿದ್ದೀನಿ ನೋಡಿ. ಇದರಲ್ಲಿ ಎಲ್ಲ ವೆಜಿಟೇಬಲ್ಸ್ ಉದ್ದುದ್ದ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇದು ಸಿಂಪಲ್ ಮೆಥಡಲ್ಲಿ ಮಾಡ್ತಾಯಿದ್ದೀನಿ. ಇದರಲ್ಲಿ ಒಂದು ಸ್ವೀಟ್ ಪಟಾಟ ಅದನ್ನು ಉದ್ದುದ್ದ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಎಲ್ಲ ಸಿಪ್ಪೆ ಎಲ್ಲ ನೀಟಾಗಿ ಹೆರೆದ್ಬಿಟ್ಟು ಅದ್ರ ಮೇಲೆ ಕ್ಯಾರೆಟ್ ಹಾಕಿದ್ದೀನಿ, ಬೀನ್ಸ್ ಹಾಕಿದ್ದೀನಿ. ಬೀನ್ಸ್ ಆದಮೇಲೆ ಸ್ವಲ್ಪ ಆಲೂಗೆಡ್ಡೆ, ಪಟಾಟ
ಸ್ವೀಟ್ ಪಟಾಟನೂ ಹಾಕಿದ್ದೀನಿ ಮತ್ತು ಬರೀ ಪಟಾಟ ಕೂಡ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಡೋಣ. ಉಪ್ಪು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ತುಂಬ ಫ್ರೈ ಆಗೋದೇನು ಬೇಕಾಗಿಲ್ಲ, ಸಾಫ್ಟ್ ಆಗೋದೇನು ಬೇಕಾಗಲ್ಲ, ಸ್ವಲ್ಪ ಫ್ರೈ ಆದರೆ ಸಾಕು. ಸ್ವಲ್ಪ ಹಾಫ್ ಬಾಯಿಲ್ ಥರ ಆಗುತ್ತಲ್ಲ, ಆ ಥರ ಕ್ರಂಚಿ ಅಂತಾರಲ್ಲ, ಆ ಥರ ಆದರೆ ಸಾಕು. ಅದಾದಮೇಲೆ ಅದಕ್ಕೆ ಸ್ವಲ್ಪ ಬೀಟ್ರೋಟ್ ಹಾಕ್ತಾಯಿದ್ದೀನಿ. ಬೀಟ್ರೋಟ್ ಕೂಡ ಸ್ವೀಟ್ ಇರೋದ್ರಿಂದ ಅದನ್ನೇ ತುಂಬ ಹೊತ್ತು ಬಾಯಲ್ಲಿ ಆಗೋದು ಬೇಡ ಅನ್ನೋದ್ರಿಂದ ಲಾಸ್ಟ್ಗೆ ಹಾಕಿದ್ದೀನಿ. ಅದ್ರ ಮೇಲೆ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಹಾಕೋದ್ರಿಂದ ಸ್ವಲ್ಪ ಚೆಂದಿರುತ್ತೆ. ಖಾರದ ಪುಡಿಕಿನ ಚಿಲ್ಲಿ ಫ್ಲೇಕ್ಸೇ ಬೆಟ್ರು. ಅದಕ್ಕೆ ಅದ್ರ ಮೇಲೆ ಜೀರಾ ಪೌಡರು ಮತ್ತು ಪೆಪ್ಪರ್ ಪೌಡರು ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪೂರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟಾಗಿ ಸರ್ವ್ ಮಾಡಿಬಿಟ್ರೆ ಸಿಂಪಲ್ ಸಲಾಡು ರುಚಿ ಇರುತ್ತೆ. ಅದು ತುಂಬ ಸಿಂಪಲ್ಲಾಗಿ ಇರುತ್ತೆ, ಈಸಿಯಾಗಿರುತ್ತೆ. ಇದು ಒಂಥರ ಬೇರೆ ಥರನೇ ಇದು ಮಿಕ್ಸ್ ವೆಜಿಟೇಬಲ್ ಸಲಾಡು. ಅದೇ ಥರ ಇನ್ನೊಂದು ಕೂಡ ಮಿಕ್ಸ್ ವೆಜಿಟೇಬಲ್ ಸಲಾಡೇ ಬೇರೆ ಥರ ಮಾಡ್ತಾಯಿದ್ದೀನಿ. ಇದು ಕೂಡ ಸ್ಟೀಮ್ ಮಾಡಿ ಮಾಡ್ತಾಯಿದ್ದೀನಿ. ಅದು ಆಯಿಲಲ್ಲಿ ಸ್ವಲ್ಪ ಫ್ರೈ ಮಾಡಿದ್ದು, ಇದು ಸ್ಟೀಮಲ್ಲಿ ಮಾಡ್ತಾಯಿದ್ದೀನಿ. ಇದನ್ನು ಬೇರೆ ಥರ ಚಿಕ್ಕದಾಗೆ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇದಕ್ಕೂ ಸ್ವಲ್ಪ ಮಿಕ್ಸ್ ವೆಜಿಟೇಬಲ್ ಸಲಾಡ್ ಅಂತ ಅಂದರೆ ಇದು ನಮ್ಮ ದೇಹಕ್ಕೆ ಬೇಕಾಗುವ ಎಲ್ಲ ಥರದ ಪೋಷಕಾಂಶಗಳನ್ನು ಒಟ್ಟುಗೂಡಿಸಿ ಕೊಡುವಂಥದ್ದು. ಇದನ್ನು ಮಲ್ಟಿ ವಿಟಮಿನ್ ಕಣಜ ಅಂತಲೇ ಹೇಳ್ಬೋದು. ಯಾಕಂದರೆ ಇದರಲ್ಲಿ ಎಲ್ಲ ಥರದ ತರಕಾರಿಗಳೆಲ್ಲ ಸೇರ್ಕೊಂಡಿರ್ತವೆ. ಅದಕ್ಕೋಸ್ಕರ ಇದು ತೂಕ ಇಳಿಕೆಗೂ ಇದು ನಂಬರ್ 1 ಅಂತಲೇ ಹೇಳ್ಬೋದು. ಇದರಲ್ಲಿ ಕ್ಯಾಲರಿಗಳು ತುಂಬ ಕಡಿಮೆ ಇರ್ತವೆ ಮತ್ತು ನೀರಿನಾಂಶ ಜಾಸ್ತಿ ಇರುತ್ತೆ ಮತ್ತು ನಾರಿನಾಂಶ ಕೂಡ ಜಾಸ್ತಿ ಇರೋದ್ರಿಂದ ಇದು ತುಂಬ ಒಳ್ಳೆಯದು. ಇದು ಊಟಕ್ಕಿಂತ ಮುಂದಾಗೆ ಒಂದು ಬೌಲ್ ತಿಂದ್ವಿ ಅಂತಂದರೆ ಊಟ ಅನ್ನ ಚಪಾತಿ ಜಾಸ್ತಿ ಹೋಗೋದೇ ಇಲ್ಲ. ಆ ಥರ ಹೊಟ್ಟೆ ತುಂಬಿದಂಗೆ ಆಗುತ್ತೆ. ಇದರಲ್ಲಿ ವಿಟಮಿನ್ ಎ, ಸಿ, ಕೆ, ಕಬ್ಬಿಣಾಂಶ, ಪೊಟ್ಯಾಷಿಯಮ್ ಎಲ್ಲ ಇರೋದ್ರಿಂದ ಇದು ಎನರ್ಜಿ ಆಗಿರುತ್ತೆ. ನೈಸರ್ಗಿಕ ಎನರ್ಜಿ. ಒಂದೇ ಸರಿ ಸುಸ್ತು ಕಡಿಮೆ ಆಗುತ್ತೆ ಅಂತಾರಲ್ಲ, ಆ ಥರ ಸುಸ್ತಾಗಿರಲ್ಲ. ಒಂಥರ ಹೆಲ್ತಿಯಾಗಿರ್ತೀವಿ. ಡೈಲಿ ಬೆಳಗ್ಗೆ ಒಂದು ಬೌಲ್ ತಿಂದರೆ ಡೈಲಿ ಪೂರ್ತಿ ಹೆಲ್ತಿಯಾಗಿರ್ತೀವಿ ನಾವು. ಹಂಗಾಗಿ ಏನೇ ಕೆಲಸ ಮಾಡಿದರೂ ನಮಗೆ ಸುಸ್ತಾಗಲ್ಲ ಮತ್ತು ನೈಸರ್ಗಿಕ ಗ್ಲೋ ಕೊಡುತ್ತೆ ಇದು. ಅದಕ್ಕೋಸ್ಕರ ಮತ್ತು ಜೀರ್ಣಕ್ರಿಯೆಯೂ ಚೆನ್ನಾಗಾಗುತ್ತೆ, ಮಲಬದ್ಧತೆ ಕಡಿಮೆ ಆಗುತ್ತೆ. ಬಿ ಪಿ ಶುಗರ್ ಇರೋರೆಲ್ಲ ಇದು ಹೆಲ್ತಿಯಾಗಿರುತ್ತೆ. ಬಿ ಪಿ ಕಂಟ್ರೋಲಿಗೆ ಬರಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ಇದನ್ನು ನೋಡಿ ಒಂದು 5 ಮಿನಿಟ್ಸ್ ಹಾಗೆ ಸ್ಟೀಮ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಅದಕ್ಕೆ ಈಗ 1 ಕಪ್ ಮೊಸರು ತಗೊಂಡಿದ್ದೀನಿ. ಅದಕ್ಕೆ ಜೀರಾ ಪೌಡರು ಮತ್ತು ಪೆಪ್ಪರ್ ಪೌಡರು, ಉಪ್ಪು ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಥರ ಮಿಕ್ಸ್ ಮಾಡಿ ಕೊಡೋದ್ರಿಂದ ಇದು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಮೊಸರು ಎಲ್ಲ ಹಾಕಿರೋದ್ರಿಂದ ಈ ಥರ ಕೂಡ ಸಲಾಡ್ ಮಾಡ್ಕೊಂಡು ತಿಂತಾರೆ. ಕೋಟಿಂಗ್ ಎಲ್ಲ ಮಾಡ್ಕೊಂಡು ಬರೀ ಸಲಾಡ್ ತಿಂದರೆ ಬೇಜಾರಾಗುತ್ತೆ ಅಂದರೆ ಈ ಥರ ಸಲಾಡ್ ಕೂಡ ಚೆನ್ನಾಗಿರುತ್ತೆ. ಇದನ್ನು ಒಂದು ಟೈಪ್ ಮಾಡಿ ನೀವು ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ನಿಮಗೆ ಆಲ್ರೆಡಿ ಉಪ್ಪು ಎಲ್ಲ ಹಾಕಿರೋದ್ರಿಂದ ಇದು ಮತ್ತೇನು ಉಪ್ಪು ಹಾಕೋ ಅವಶ್ಯಕತೆ ಇರೋಲ್ಲ. ಸ್ವಲ್ಪ ಶೇಂಗಾ ಬೀಜ ಮತ್ತು ಎಳ್ಳು ಮೇಲೆ ಹಾಕಿ ಕೊಟ್ಬಿಟ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಹೆಲ್ತಿ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಇರುತ್ತೆ. ಇದು ಕೂಡ ಇದರಲ್ಲಿ ಬರೀ ವೆಜಿಟೇಬಲ್ ಸಲಾಡ್ ಅಷ್ಟೇ ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಗಿನ್ನ ಕಾಳಿಂದ ಏನಾದರೂ ಬೇಕು, ಮೊಳಕೆ ಕಾಳಿಂದ ಅಂದರೆ ಕಮೆಂಟ್ಸ್ ಮಾಡಿ, ಅದು ಕೂಡ ಮಾಡಿ ತೋರಿಸ್ತಿದ್ದೀನಿ. ಅದೇ ಥರ ನಾನೀಗ ಹೈ ಪ್ರೋಟೀನ್ ಇರೋ ಸಲಾಡ್ ಮಾಡ್ತಾ ಇದ್ದೀನಿ. ಹೈ ಪ್ರೋಟೀನ್ ಅಂದರೆ ಸೋಯಾ ಚಂಕ್ಸು. ನಾವು ಮಟನ್ ತಿಂದರೆ ಪ್ರೋಟೀನ್ ಜಾಸ್ತಿ ಅಂತ ಹೇಳ್ತೀವಲ್ಲ, ಮಟನ್ ತಿಂದರ್ ನಾನ್ ವೆಜ್ ತಿಂದರ್ ಇರ್ತಾರಲ್ಲ, ಮಟನ್ ಅಷ್ಟೇ ಪ್ರೋಟೀನ್ ಇರೋ ಅಂಥದ್ದು ಸೋಯಾದ್ರಲ್ಲಿ ಇರುತ್ತೆ. ಹಾಗಾಗಿ ಸೋಯಾನ ಸ್ವಲ್ಪ ಬಿಸಿ ನೀರಲ್ಲಿ ಹಾಕಿ ನೆನೆ ಇಟ್ಟಿದ್ದೀನಿ. ಅದನ್ನು ಸ್ವಲ್ಪ ಹಾಗೆ ಬಸ್ಬಿಟ್ಟು ಅದಕ್ಕೆ ಮತ್ತೆ ತಣ್ಣೀರು ಹಾಕಿಬಿಟ್ಟು ಅದನ್ನು ಪೂರ್ತಿ ಚೆನ್ನಾಗಿ ಹಿಂಡಿ ಅದನ್ನು ತೆಗೆದು ಇಟ್ಕೋಬೇಕು. ಸೋಯಾ ಕೂಡ ತುಂಬ ಅಂದರೆ ತುಂಬ ಹೆಲ್ತಿ ಸಲಾಡ್ ಅಂತಲೇ ಹೇಳ್ಬೋದು. ಸಸ್ಯಾಹಾರಿಗಳಿಗೆ ನಂಬರ್ 1 ಪ್ರೋಟೀನ್ ಆಹಾರ ಅಂತಂದರೆ ಸೋಯಾ ಚಂಕ್ಸ್ ಸಲಾಡು. 100 ಗ್ರಾಮ್ ಸೋಯಾ ಚಂಕ್ಸಲ್ಲಿ ಸುಮಾರು 52 ಗ್ರಾಮ್ನಷ್ಟು ಪ್ರೋಟೀನ್ ಇರುತ್ತೆ. ಇದು ಮೊಟ್ಟೆ ಮತ್ತು ಚಿಕನ್ಗಿಂತಲೂ ಹೆಚ್ಚು ಪ್ರೋಟೀನ್ ಇರುತ್ತೆ. ತೂಕ ಇಳಿಸುವಾಗ ಬೊಜ್ಜು ಮತ್ತು ದೇಹದಲ್ಲಿ ಫ್ಯಾಟ್ ಕರಗಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಮತ್ತು ವೇಗವಾಗಿ ತೂಕ ಇಳಿಕೆಗೆ ಮತ್ತು ಹಸಿವು ನಿಯಂತ್ರಣಕ್ಕೆ ಇದು ಸೋಯಾ ಚಂಕ್ಸ್ ತುಂಬ ಹೆಲ್ಪ್ ಮಾಡ್ತಾ ಇರುತ್ತೆ. ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ದೀರ್ಘಕಾಲದವರೆಗೆ ಹೊಟ್ಟೆ ತುಂಬಿಸಿದಂಗೆ ಇರುತ್ತೆ ಇದು. ಮತ್ತು ಹೃದಯದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್ ಇದ್ದರೆ ಹಾರ್ಮೋನ್ ಸಮತಾಲನ ಆಗಲಿಕ್ಕೂ ಇದು ಹೆಲ್ಪ್ ಮಾಡುತ್ತೆ. ಸೋಯಾನ ಹಿಂಡಿಬಿಟ್ಟು ತೆಗೆದುಬಿಟ್ಟು ಒಂದು ಬಾಣಲಿಯಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಅದು ಸೋಯಾ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಣ. ಒಂದು 2 ಮಿನಿಟ್ಸ್ ಫ್ರೈ ಆಗಲಿ, ಅದು ನೀರಿನಾಂಶ ಎಲ್ಲ ಹೋಗಂಗೆ. ಅದಾದಮೇಲೆ ಅದಕ್ಕೆ ಸ್ವಲ್ಪ ಜೀರಾ ಪೌಡರು, ಪೆಪ್ಪರ್ ಪೌಡರು, ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಖಾರದ ಪುಡಿ ಎಲ್ಲ ಹಾಕ್ಬಿಟ್ಟು ಅದರಲ್ಲೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ತಾನೆ ಇರಬೇಕು. ಅದು ಪೂರ್ತಿ ಎಲ್ಲ ಉಪ್ಪು ಖಾರ ಎಲ್ಲ ಹಿಡಿಯಂಗೆ ಅದೆಲ್ಲ ಪೂರ್ತಿ ಫ್ರೈ ಆದಮೇಲೆ ಅದನ್ನು ಒಂದು ತಟ್ಟೆಯಲ್ಲಿ ಸರ್ವ್ ಮಾಡಿಬಿಟ್ಟು ಅದ್ರ ಮೇಲೆ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ರೆ ನಿಜವಾಗೂ ಸೋಯಾ ಚಂಕ್ಸು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಅಂದರೆ ಟೇಸ್ಟಿಯಾಗಿರುತ್ತೆ. ನಿಜವಾಗೂ ಈ ಥರನೂ ಇರುತ್ತೆ ಅಂತ ಗೊತ್ತಾಗಿಲ್ಲ. ಅದ್ರ ಮೇಲೆ ಸ್ವಲ್ಪ ಟೊಮೊಟೊ ಹಾಕ್ತಾಯಿದ್ದೀನಿ, ಚಿಕ್ಕದಾಗೆ ಕಟ್ ಮಾಡಿ. ಅದಾದಮೇಲೆ ಕ್ಯಾರೆಟ್, ಇದು ಕುಕುಂಬರ್ ಹಾಕ್ತಾಯಿದ್ದೀನಿ. ನೀವು ಕಟ್ ಮಾಡಿ ಆದರೂ ಹಾಕ್ಕೋಬೋದು, ಇಲ್ಲ ತುರಿದಾದರೂ ಹಾಕ್ಕೋಬೋದು. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಹಾಕ್ಕೋಬೋದು. ಇದೇ ಹಾಕ್ಕೋಬೇಕು ಇದೇ ಥರ ಅನ್ನಂಗೇನಿರಲ್ಲ. ನಿಮಗೆ ಯಾವ ಥರ ಅಡ್ಜಸ್ಟ್ ಆಗುತ್ತೋ ಆ ಥರ. ನಾನು ಕ್ಯಾರೆಟ್ ಮಾತ್ರ ತುರಿದು ಹಾಕಿರ್ತೀನಿ. ಇನ್ನಿದ್ದದೆಲ್ಲ ಸ್ವಲ್ಪ ಹಂಗೆ ಕಟ್ ಮಾಡಿ ಹಾಕಿರ್ತೀನಿ. ಕ್ಯಾರೆಟ್ ಸ್ವಲ್ಪ ಗಟ್ಟಿ ಇರುತ್ತೆ ಕಚ್ಚಬೇಕಂದ್ರೆ, ಅದಕ್ಕೋಸ್ಕರ ತುರಿದು ಹಾಕಿರೋ ಸ್ವಲ್ಪ ಹುಡುಗರಿಗೆಲ್ಲ ಚೆನ್ನಾಗಿ
ಇಷ್ಟ ಆಗುತ್ತೆ ಅನ್ನೋ ದೃಷ್ಟಿಯಿಂದ ತುರಿದಾಕ್ತಾ ಇರ್ತೀನಿ. ಮತ್ತು ನೋಡಲಿಕ್ಕೂ ಚೆಂದ ಕಾಣುತ್ತಲ್ಲ ಅದಕ್ಕೆ. ಅದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಶೇಂಗಾ ಬೀಜ ಮತ್ತು ಎಳ್ಳು ಮತ್ತು ಉಪ್ಪು, ಖಾರದ ಪುಡಿ ಮತ್ತು ಜೀರಾ ಪುಡಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ನಿಂಬು ಹಾಕಿಬಿಟ್ಟು ಮೇಲೆ ಚಿಲ್ಲಿ ಫ್ಲೇಕ್ಸ್ ಹಾಕಿಬಿಟ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಹೈ ಪ್ರೋಟೀನ್ ಇರೋ ಅಂಥ ಸೋಯಾ ಚಂಕ್ಸ್ ಸಲಾಡು. ಇದು ನಿಜವಾಗ್ಲೂ ಈ ಥರ ಎಲ್ಲ ಸಲಾಡ್ ನಿಮ್ಗೆ ಯಾವ್ದು ಇಷ್ಟ ಆಯಿತು, ಯಾವ್ದು ಇಷ್ಟ ಆಗಿಲ್ಲ ಅನ್ನೋದನ್ನು ಕಮೆಂಟ್ಸ್ ಮಾಡಿ ಹೇಳಿ. ತುಂಬ ಹೆಲ್ತ್ ಬೆನಿಫಿಟ್ಸ್ ಇರೋದಂತೆ, ತುಂಬ ಚೆನ್ನಾಗಿರ್ತವೆ ಇವೆಲ್ಲ. ಡೈಲಿ ಒಂದೊಂದು ತಿಂತಾ ಬಂದರೆ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಜಾಸ್ತಿನೇ ಇದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.